ನಮಸ್ತೆ ವೀಕ್ಷಕರೇ, ನ್ಯೂಸ್ 23ಗೆ ಸ್ವಾಗತ. ರೈತರಿಂದ ಖರೀದಿ ಮಾಡುವ ಹಾಲಿನ ಬೆಲೆ ಇಳಿಕೆ ಖಂಡಿಸಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಇಂದು ಕೋಚುಮೂಲ್ ಸಂಸ್ಥೆಗೆ ಮುತ್ತಿಗೆ ಹಾಕಿದರು. ಕೋಲಾರ ಹೈವೇನಲ್ಲಿರುವ ಕೋಚುಮೂಲ್ ಸಂಸ್ಥೆ ಮುಂಭಾಗದಲ್ಲಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ನವೀನ್ ಕುಮಾರ್ ಸೇರಿದಂತೆ ಜಿಲ್ಲಾ ಅಧ್ಯಕ್ಷರಾದ ವೇಣುಗೋಪಾಲ್ ಅವರು ಮತ್ತು ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರಾದ ಆನಂದ್ ಗೌಡರು ಮತ್ತು ಶಿವಣ್ಣ ಮತ್ತು ತಾಲೂಕು ಅಧ್ಯಕ್ಷರು ಡೈರಿ ಆಡಳಿತ ಮಂಡಳಿ ಸಿಬ್ಬಂದಿಗೆ ಘೇರಾವ್ ಹಾಕಿದರು. ನಂತರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕೇಳಕ್ಕೆ ಬಯಸ್ತಾ ಇದ್ದಾರೆ ಅಂತಂದರೆ ಯಾವ ಕಾರಣಕ್ಕೋಸ್ಕರ 2 ರೂಪಾಯಿ ಕಟ್ ಮಾಡಿದ್ರು? ಇಡೀ ರಾಜ್ಯದಲ್ಲಿ ಕೊಡ್ತಿರೋ ರೇಟ್ಗೂ ಕೋಲಾರಗೂ ಸ್ಪೆಸಿಫಿಕ್ ಆಗಿ ಕಾರಣಗಳೇನು? ಎರಡನೇದು, ಹಾಲು ಉತ್ಪಾದಕರ ವೆಲ್ಫೇರ್ಗೋಸ್ಕರ ನಿಮ್ಮ ಒಕ್ಕೂಟ ಏನು ಕೆಲಸ ಮಾಡ್ತಾ ಇದೆ? ನಾವು ಸರ್ಕಾರನ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ, ನೀವು ಜನರು ಮತ್ತು ರೈತರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸಗಳಾಗ್ತಾ ಇಲ್ಲ. ಇದು ನನಗನ್ಸುತ್ತೆ ಈ ಸಂಸ್ಥೆ ನಿಜವಾಗ್ಲೂ ರೈತರಿಗೆ ಅವಶ್ಯಕತೆ ಇಲ್ಲ. ಸೂಪರ್ ಸೀಡ್ ಮಾಡಬೇಕು. ಇದನ್ನ ಸೂಪರ್ ಸೀಡ್ ಮಾಡಿ ಎನ್ಕ್ವೈರಿ ಆಗಬೇಕು. ಯಾವ ಕಾರಣಕ್ಕೋಸ್ಕರ ನೀವು ಕಟ್ ಮಾಡಿದ್ದೀರಿ? ಜನರ ಮುಂದೆ ತೆರೆದಿಡಬೇಕು, ರೈತರ ಮುಂದೆ ಹೇಳಬೇಕು. ನಾವೊಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಪ್ರತಿನಿಧಿಯಾಗಿ ನಾವಿಲ್ಲಿ ಬಂದಿದ್ದೀವಿ. ನೀವು ಹೇಳ್ಬೇಕು. ಏನು ಇತ್ತೀಚೆಗೆ ಹಾಲು ಕುಡಿಯೋರಿಗೆ 2 ರೂಪಾಯಿ ಜಾಸ್ತಿ ಮಾಡಿ ಹಾಲು ಕರಿಯೋರಿಗೆ 2 ರೂಪಾಯಿ ಕಮ್ಮಿ ಮಾಡಿದೆ. ಏನು ಇವರು ಸಮಜಾಯಿಷಿ ಏನು ಅಂದರೆ, ಮಳೆಗಳಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಅಂತ ಒಂದು